ಸುಪ್ರೀಂ ಕೋರ್ಟ್ ತೀರ್ಪು ರಾಜ್ಯದ ಪರವೋ ಅಥವಾ ವಿರೋಧವಾಗಿ ಬರುತ್ತೋ ಅನ್ನೋದು ಈಗ ಎಲ್ಲರ ಮುಂದೆ ಇರುವಂತಹ ಪ್ರಶ್ನೆ. ಸಾಕ್ಷಿ ಆಧಾರದ ಜೊತೆ ವಾದ ಮಂಡಿಸ್ತಾರೆ ನಮ್ಮ ವಕೀಲರು. ನಿನ್ನೆ ಮೇಲುಸ್ತುವಾರಿ ಸಮಿತಿಯ ಸಭೆ ಆಯಿತು. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ. ಅದು ರಾಜ್ಯದ ಪರವಾಗಿರುತ್ತೋ ಅಥವಾ ವಿರೋಧವಾಗಿ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಏನಾಗಬಹುದು, ನ್ಯಾಯ ಸಿಗತ್ತಾ ಇವತ್ತಾದ್ರೂ ಅಂತ. ಸಾಕ್ಷಿ ಆಧಾರದ ಜೊತೆಗೆ ಎಲ್ಲಾ ರೀತಿಯಲ್ಲಿ ವಾದ ಮಂಡಿಸೋದಕ್ಕೆ ನಮ್ಮ ವಕೀಲರು ಸಿದ್ಧವಾಗಿದ್ದಾರೆ. ಪದೇ ಪದೇ ಸೋಲನ್ನ ಕಂಡಂತ ರಾಜ್ಯಕ್ಕೆ ಇವತ್ತಾದ್ರೂ ಕೊನೆಯ ಆಸೆ, ಇವತ್ತಾದ್ರೂ ಗೆಲುವು ಸಿಗತ್ತಾ ಅನ್ನೋದಷ್ಟೇ ಒಂದು ಹಂಬಲ ಇರೋದು. ಸುಪ್ರೀಂ ಕೋರ್ಟ್ ವಿಚಾರಣೆಯ ಬೆನ್ನಲ್ಲೇ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿದೆ. ಬೆಂಗಳೂರು, ಮಂಡ್ಯದ ಮೂಲೆ ಮೂಲೆಯಲ್ಲೂ ಕೂಡ ಖಾಕಿ ಸರ್ಪಗಾವಲನ್ನ ನೀಡಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಗಸ್ತು ತಿರುಗುತ್ತಾ ಇದ್ದಾರೆ ಅರಸೇನಾ ಪಡೆ ಯೋಧರುಗಳು. ಒಟ್ಟಾರೆಯಾಗಿ ತೀರ್ಪು ಮತ್ತೆ ಇವತ್ತು ನಮ್ಮ ವಿರುದ್ಧ ಬಂದ್ರೆ ಏನಾದ್ರೂ ಅನಾಹುತಗಳು ಆಗಬಹುದು ಅನ್ನುವಂತ ಮುನ್ನೆಚ್ಚರಿಕೆಯಿಂದ ಈ ರೀತಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ನಾವು ಇವತ್ತು ಒಂದು ಪ್ರಮುಖ ದಿನ ನಮ್ಮ ಕನ್ನಡಿಗರಿಗೆ. ಯಾಕಂದ್ರೆ ನಿನ್ನೆ ಮೇಲುಸ್ತುವಾರಿ ಸಮಿತಿ ಸಭೆಯಲ್ಲಿ 3000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಪ್ರತಿದಿನ 30ನೇ ತಾರೀಕು ತನಕ ಅನ್ನುವಂತಹ ತೀರ್ಪು ಅಂದ್ರೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನೇ ಎತ್ತಿ ಹಿಡಿಯತ್ತಾ ಅಥವಾ ಕರ್ನಾಟಕದ ಪರವಾಗಿ ಸಂಪೂರ್ಣವಾಗಿ ನಿಲ್ಲುತ್ತಾ ಬರುವಂತ ಆದೇಶ ಗೊತ್ತಿಲ್ಲ. ಅದಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಏನಾದ್ರೂ ಮತ್ತೆ ವಿರುದ್ಧವಾಗಿ ತೀರ್ಪು ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಮತ್ತೆ ಬೆಂಕಿ ಬೀಳಬಹುದು ಕರ್ನಾಟಕದ ಜನರಲ್ಲಿ ಜನರ ಮನಸ್ಸಲ್ಲಿ ಅನ್ನುವಂತಹ ಒಂದು ಮುನ್ನೆಚ್ಚರಿಕೆಯಿಂದ ಎಲ್ಲಾ ರೀತಿ ಭದ್ರತೆಯನ್ನ ಕಲ್ಪಿಸಿದ್ದಾರೆ. ಬೆಂಗಳೂರಲ್ಲಿ ಸೇರಿದಂತೆ ಮಂಡ್ಯ, ಮೈಸೂರಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಹಾಗೆ ಎಲ್ಲಾ ಕಡೆ ಗಸ್ತು ತಿರುಗ್ತಾ ಇದ್ದಾರೆ ಅರೆಸೇನಾ ಪಡೆಯ ಯೋಧರು. ಹಾಗಾಗಿ ಯಾವುದೇ ಅನಾಹುತಗಳಾಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೇಕು. ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಪರಿಸ್ಥಿತಿ ಬದಲಾವಣೆ ಆದ್ರೂ ಕೂಡ ಅದರಲ್ಲಿ ಸಂಶಯ ಇಲ್ಲ.